ಬರೀ ಫ್ರೀ ಏನು ರೀ ಇವತ್ತು ಇಷ್ಟು ಬೇಗ ವಾಪಸ್ ಬಂದಿದ್ದೀರಾ? ವಿಕ್ರಾಂತ್ಗೆ ಮಾತಾಡೋದಕ್ಕೆ ಬಾ ಅಂತ ಹೇಳಿದ್ನಲ್ಲ, ಅವ್ನು ಬಂದಾಗ ನಾನೇ ಇಲ್ಲ ಅಂತ ಆಗಬಾರ್ದು ಅಂತ ಬೇಗ ಬಂದೆ. ಏನು ನಿರ್ಧಾರ ತೊಗೊಂಡಿದ್ದೀನಿ, ಮಾತಾಡೋದಕ್ಕೆ ಮನೆಗೆ ಬಾ ಅಂತ ವಿಕ್ರಾಂತ್ನ ಕರೆದಿದ್ದೀರಲ್ಲ, ಏನು ರೀ ಅದು? ಬರೀ ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಗಳ ಮದುವೆ ವಿಚಾರದಲ್ಲಿ ನಾನು ತಲೆ ಕೆಡಿಸ್ಕೋಬಾರ್ದು ಅಂದರೆ ಏನು ರೀ ಅರ್ಥ? ನಾನು ಹೇಳಿದ್ದು ಹಾಗಲ್ಲ. ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ದು. ಟೆನ್ಷನ್ ಏನೂ ಇಲ್ಲ ರೀ, ಏನು ಎತ್ತ ಅಂತ ಕುತೂಹಲ ಸಹಜ ಅಲ್ವಾ? ನೀನು ಆತಂಕ ಪಡೋವಂಥ ಯಾವ ನಿರ್ಧಾರನೂ ನಾನು ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಆದರೆ ಒಂದು ನೆನಪಿರಲಿ ಪರಿ, ನಾನು ಏನೇ ನಿರ್ಧಾರ ತಗೊಂಡ್ರು ಅದು ನನ್ನ ಮಗಳ ಭವಿಷ್ಯಕ್ಕೋಸ್ಕರ, ಅವಳ ನೆಮ್ಮದಿಗೋಸ್ಕರನೇ ಮಾಡೋದು. ಆ ಸುಹಾಸಿನಿ ಹೇಗೆ ಯೋಚನೆ ಮಾಡಿ ತನ್ನ ಮಕ್ಳಿಗೆ ಸರಿ ಹೊಂದೋ ನಿರ್ಧಾರಗಳನ್ನು ತಗೊಳ್ಳಲ್ವ, ನಾನು ಹಾಗೇನೆ. ನಿಮಗೆ ಹೊರೆ ಆಗ್ತಿದೆ ಅಂತೇನಾದರೂ? ಇಲ್ಲ ಪರಿ, ನಾವು ನಿಶ್ಚಯ ಮಾಡಿದ ಮದುವೆ ನಡೀದೇ ಇದ್ದರೂ ನಾನು ಅದಕ್ಕೆ ತಯಾರಾಗಿದ್ನಲ್ಲ. ಮದುವೆಗೆ ಬೇಕಾದ ತಯಾರಿನೂ ಮಾಡ್ಕೊಂಡಿದ್ದೆ. ಖರ್ಚಾಗಿದೆ, ಸ್ವಲ್ಪ ಭಾರನೇ, ಇಲ್ಲ ಅಂತಲ್ಲ. ಹಾಗಂತ ನಾಳೆನೇ ಅಮೂಲ್ಯನ ಮದುವೆನೂ ಬರಲ್ಲ ಅಲ್ವಾ. ಮಾಡ್ಕೊಂಡಿರೋ ಸಾಲ ತೀರಿಸ್ತೀನಿ, ಹೇಗಿದ್ರೂ ಇನ್ನೂ ಸರ್ವಿಸ್ ಇದೆ. ಆರತಿ ಮದುವೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆಯದು. ಅಪ್ಪ ವಿಕ್ಕಿಯವ್ರ ಹತ್ರ ಏನು ಮಾತಾಡ್ತಾರೋ ಏನೋ. ಸರ್, ಮದುವೆ ಅರೇಂಜ್ಮೆಂಟ್ ಕೆಲಸ ಬಾಕಿ ಇದೆ, ಅದಕ್ಕೆ ನಾನು ಪರವಾಗಿಲ್ಲ, ನೀವಿಲ್ಲಿದ್ದಾನೆ ಹೊರಡಿ. ಅಮ್ಮು, ನೀನು ಹೇಗೆ ಬಂದೆ? ಬರುವಾಗ ಬಸ್ಸಲ್ಲಿ ಬಂದೆ ಕಣೆ. ಈಗ ನೀನು ನಿಮ್ಮ ಬಾಸ್ ಇಬ್ರು ಆಫೀಸ್ಗೆ ತಾನೇ ಹೋಗೋದು? ಅವ್ರ ಕಾರಲ್ಲೇ ಹೋಗ್ಬಿಡು. ಸುಮ್ಮನೆ ಸಿಟಿ ಬಸ್ಸಲ್ಲಿ ಯಾಕೆ ರಶಲ್ಲಿ ಒದ್ದಾಡ್ಕೊಂಡು ಹೋಗ್ತೀಯಾ? ನಾನು ಆಫೀಸಿಗೆ ಹೋಗ್ತಿಲ್ಲ, ಕೋರ್ಮಂಗ್ಲ ಕಡೆ ಸ್ವಲ್ಪ ಕೆಲಸ ಇದೆ. ಈಗ ನಾನು ಇಲ್ಲಿಂದ ಬಸ್ ಇಟ್ಕೊಂಡು ಆಫೀಸ್ಗೆ ಹೋಗೋಷ್ಟರಲ್ಲಿ ಆಫೀಸ್ ಕ್ಲೋಸ್ ಆಗೋಗಿರುತ್ತೆ. ಸೊ ನಾನು ಮನೆಗೆ ಹೋಗ್ತೀನಿ. ಹಾಗಿದ್ರೆ ಇನ್ನೂ ಒಳ್ಳೇದಾಯ್ತಲ್ಲ. ಅವ್ರಿಲ್ಲಿಂದ ಕೋರ್ಮಂಗ್ಲ ಹೋಗ್ಬೇಕು ಅಂದ್ರೆ ನಿಮ್ಮನೆ ರೂಟಲ್ಲೇ ಹೋಗ್ಬೋದಲ್ಲ. ಸರ್, ಆನ್ ದ ವೇ ಡ್ರಾಪ್ ಮಾಡಿಬಿಡಿ ಆಯ್ತಾ? ಅವಳು ಗಾಡಿ ಬೇರೆ ಕೆಟ್ಟೋಗಿದೆ ಅಂತ ಹೇಳಿದ್ದು. 13ನೇ ಶತಮಾನದ ಗಾಡೀಲಿ ಓಡಾಡ್ತಿದ್ರೆ ಕೆಟ್ಟೋಗ್ದೆ ಇನ್ನೇನಾಗುತ್ತೆ? ಇನ್ನೊಂದು 2 ಸಲ ರಿಪೇರಿಗೆ ಬಂದರೆ 100% ಮತ್ತೆ ಓಡೋದಿಲ್ಲ ಅದು. ಆಮೇಲೆ ಅದನ್ನು ತೆಗೆದು ಯಾವುದಾದ್ರೂ ಮ್ಯೂಸಿಯಮಲ್ಲಿ ಇಡಬೇಕು. ಬಾಸ್, ನನಗೇನು ಬೇಕಾದರೂ ಹೇಳಿ, ಆದರೆ ನನ್ನ ರಾಣಿಗೆ ಮಾತ್ರ ಏನೂ ಹೇಳ್ಬೇಡಿ. ಅಮ್ಮು, ನೀನು ಹೇಳಿದ ನಿಜ ಕಣೆ. ನಿಮ್ಮ ಬಾಸ್ಗೆ ಸಖತ್ತು ಸೆನ್ಸ್ ಆಫ್ ಹ್ಯೂಮರ್ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಅಮೂಲ್ಯ ಮೇಡಮ್ ಜೊತೆ ನಮ್ಮ ಬಾಸ್ ನನ್ನೂ ಟರ್ಮಿನೇಟ್ ಮಾಡಿಬಿಡ್ತಾರೆ ಅಷ್ಟೇ. ರವಿ, ನಾವಿನ್ನು ಹೊರಡೋಣ, ಲೇಟ್ ಆಗ್ತಿದೆ. ಓಹ್ ಹೌದಲ್ವಾ? ಸರಿ ಅಮ್ಮು, ನಾವು ಹೊಡ್ತೀವಿ ಕಣೆ. ಇಬ್ರು ಮಿಸ್ ಮಾಡದೆ ಮದ್ವೆಗೆ ಬರಬೇಕು. ಸರ್, ಹಾಗೆ ಅವಳನ್ನು ಸ್ವಲ್ಪ ಡ್ರಾಪ್ ಮಾಡಿಬಿಡಿ. ಅಕ್ಕ, ವಿಕ್ಕಿ ಬಾವ ಹೊರಟಿದಾರ ಅಂತ ವಿಚಾರಿಸ್ದ. ಅವ್ರು ಬರ್ತಾರೆ ಅಂತ ಅಪ್ಪ ಆಗ್ಲಿಂದ ವೇಟ್ ಮಾಡ್ತಿದ್ದಾರೆ. ಮೊದಲೇ ಯಾರಾದರೂ ಹೇಳಿದ ಟೈಮಿಗೆ ಬರಲಿಲ್ಲ ಅಂದರೆ ಅಪ್ಪಂಗೆ ಕೆಟ್ಟು ಕೋಪ ಬರುತ್ತೆ. ಹೊರಟಿದ್ದಾರೆ ಕಣೆ, ಇನ್ನೇನು ಬರೋ ಹೊತ್ತಾಯ್ತು. ಅಕ್ಕ, ನಂಗೆ ಯಾಕೋ ಆಗ ಅಪ್ಪ ಮಾತಾಡಿದ್ ಕೇಳಿ ತುಂಬ ಭಯ ಆಗ್ತಿದೆ ಕಣೆ. ವಿಕ್ಕಿ ಬಾಬಾ ಬಂದಮೇಲೆ ನನ್ನ ಮನ್ಸು ಬದಲಾಯಿಸಿದ್ದೀನಿ. ನನ್ನ ಮಗಳನ್ನ ಕೊಡೋಲ್ಲ ಅಂದ್ಬಿಟ್ರೆ? ಏಯ್ ಡೌರಾಣಿ, ಅಪ್ಶಕುನದ್ ಮಾತಾಡಬೇಡ, ಬಾಯಿ ಮುಚ್ಕೊಂಡು ಇಟ್ಕೋ. ಅದಕ್ಕೆ ನಿಂಗೆ ಹೇಳೋದು, ದೊಡ್ಡವ್ರು ಮಾತಾಡುವಾಗ ಮಧ್ಯ ಮಾತಾಡಬೇಡ ಅಂತ. ಓಹೋ, ನೀನೇನು ತುಂಬ ದೊಡ್ಡವಳಲ್ಲ, ಸುಮ್ಮನಿರೋ. ಅತ್ತೆ, ಮಾವ. ಯಾರು? ಅತ್ತೆ, ನೀವು ಹುಷಾರಾದ್ಮೇಲಿಂದ ನಿಮ್ಮನ್ನು ನೋಡೋಕ್ಕೆ ಆಗಲಿಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಮಾವ ಹೇಗಿದ್ದೀರಾ? ನಮಸ್ಕಾರ. ಪಾಪ ಕೂತ್ಕೋ.
ಅಯ್ಯಯ್ಯೋ ಎಂಟ್ರಿನೇ ಹೊಗೆ. ದೇವ್ರೆ ನೀನೇ ಕಾಪಾಡಬೇಕು. ಕುಡಿಯೋಕ್ಕೇನಾದರೂ ಕೊಡ್ಲಪ್ಪ? ಏನು ಬೇಡ ಅತ್ತೆ, ಥ್ಯಾಂಕ್ಸ್. ಮತ್ತೆ ಮಾವ ಚೆನ್ನಾಗಿದ್ದೀರಾ? ಕೆಲಸ ಎಲ್ಲ ಹೇಗಿದೆ? ಈ ಟ್ರಾಫಿಕ್ದೇ ದೊಡ್ಡ ಚಿಂತೆ ಅಲ್ವಾ? ರೋಡ್ಗಳು ಬೇರೆ ಸರಿ ಇಲ್ಲ, ಮಳೆಗಾಲ ಬೇರೆ. ಬರೋಣವಾ? ನಾನೇ ಹೇಗೆ ವಿಷಯ ಮಾತಾಡಲಿ ಅಂತ ಅಂದ್ಕೊಂಡಿದ್ದೆ. ದೊಡ್ಡವರು ನೀವು, ಯಾವಾಗ ಎಲ್ಲಿಂದ ಶುರು ಮಾಡಬೇಕು ಅಂತ ನಿಮಗೆ ಗೊತ್ತಿರತ್ತೆ. ಹೇಳಿ ಮಾವ, ನೀವೇನೋ ಮಾತಾಡಬೇಕು ಅಂತಿದ್ರಲ್ಲ. ಹಾಗಿದ್ರೆ ಕೇಳಿಸ್ಕೊ. ನಾನು ನನ್ನ ಮಗಳ ಭವಿಷ್ಯನ ತಲೆಯಲ್ಲಿಟ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೆತ್ತವ್ರಿಗೆ ತಮ್ಮ ಮಕ್ಕಳ ಸಂತೋಷಕ್ಕಿಂತ ಬೇರೆ ಸಮಾಧಾನ, ಖುಷಿ ಇನ್ಯಾವುದೂ ಇರಲ್ಲ. ನಿನ್ನ ಮತ್ತು ನಿಮ್ಮ ಅಣ್ಣನ ಬಗ್ಗೆ ನಿಮ್ಮಮ್ಮ ಮುತುವರ್ಜಿ ವಹಿಸೋದ್ರಲ್ಲಾಗಲಿ ಕಾಳಜಿ ಮಾಡೋದ್ರಲ್ಲಾಗಲಿ ಯಾವುದೇ ತಪ್ಪು ಇಲ್ಲ. ಅದೇ ಥರ ನಮಗೂ ನಮ್ಮ ಮಕ್ಕಳೇ ಮುಖ್ಯ. ಅದಕ್ಕೆ ಈ ನಿರ್ಧಾರ. ಹೇಳಿ ಮಾವ. ಈ ತಿಂಗಳಲ್ಲಿ ನಿನ್ನ ಮತ್ತು ಆರ್ತಿ ನಿಶ್ಚಿತಾರ್ಥ ಮುಗಿದೋಗ್ಬೇಕು. ಹಾಗೇನಾದರೂ ಆಗಲಿಲ್ಲ ಅಂದರೆ ನೀನು ಆರ್ತಿನ ಮರೆತು ಬಿಡಬೇಕು. ನನಗೆ ಮೋಸ ಮಾಡಿ ಊರೆಲ್ಲ ಸುತ್ತೋದಲ್ಲದೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಜಾಲಿ ಮನುಷ್ಯ ಅಂತ ಎಲ್ಲರ ಮುಂದೆ ಕಿಂಡಲ್ ಮಾಡ್ತೀಯ. ಜಗತ್ತಲ್ಲಿ ನಿಂತರ ಜನ ಇರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಿಸ್ಕಸ್ಟಿಂಗ್. 4 ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದೋಳು ಅನ್ನೋ ಥರ ಟ್ರೀಟ್ ಮಾಡ್ತಾನೆ. ಬಾಕಿ ಟೈಮಲ್ಲಿ ಕತೆ ಥರ ದುಡಿಯಲ್ವಾ? ಏನೋ ಲಾಂಗ್ ಟೈಮ್ ನೋಸಿ ಫ್ರೆಂಡ್ ಸಿಕ್ತಾಗ ಒಂದು ಊಟಕ್ಕೆ ಹೋಗಿದ್ನಪ್ಪ, ಅದಕ್ಕೆ ಈ ರೇಂಜಿಗೆ ಹುರ್ಕೊಳ್ಳೋದ? ನಾನೇ ಇವನ್ ತಲೆ ಮೇಲೆ ಕಲ್ಲೇ ತಾಕಿದ್ನಾ? ರೆಸ್ಟೋರೆಂಟಲ್ಲಿ ಇವನ್ನ ಉಗಿದು ಓಡಿಸ್ಬೇಕು ಅಂತ ಅನ್ಕೊಂಡೆ. ಈಗ ಡ್ರಾಪ್ ಮಾಡೋ ಹಾಗಾಗಿದೆ. ಯುನಿಕ್ ಕೋರ್ ಮಂಗಳದಲ್ಲಿ ಕೆಲ್ಸನೂ ಇಲ್ಲ ಮಣ್ಣೂ ಇಲ್ಲ, ತಪ್ಪಿಸ್ಕೊಳ್ಳೋಕೆ ಹೋಗಿ ಸಿಕ್ಕಾಕೊಂಡ ಶುಂಠಿ ಶಂಕರ. ಬ್ಲಡಿ ಸೈಕೋ ಗಂಡು ಬೇರೆ.